ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್ ಕೃಷ್ಣ. ಏನಿವತ್ತು ತಿಂಡಿ ನಿಮ್ದೇನಾ? ಹೌದು, ಯಾಕೆ ನಾನು ಮಾಡಿರೋ ಅಡುಗೆ ತಿನ್ನಲ್ವಾ? ಅಯ್ಯಯ್ಯಯ್ಯೋ, ಆ ಥರ ತಪ್ಪು ನಾನು ಮಾಡಲ್ಲಪ್ಪ. ಈ ಮನೇಲಿ ನಿಮ್ಮ ಕೈಯಾರ ಏನೇ ಮಾಡಿದ್ರು ಅದು ನಾವು ತಿನ್ನೋದೆ. ನಾನು ಅದನ್ನ ಹೇಳಕ್ಕೆ ಬರಲಿಲ್ಲ. ನೀವು ಬಂದಾದ್ಮೇಲೆ ಈ ಮಂದ ಬುದ್ಧಿಗೆ ಏನೋ ಒಂದು ಜ್ಞಾನೋದಯ ಆಗಿದೆ. ಓಹೋ ಹೋ ಹೋ, ಏನಂತದ್ದು? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ಯಾವಾಗಲೂ ಹೇಳೋರು, ಅಡುಗೆ ಮನೆಯಿಂದ ಸ್ಮೆಲ್ಲು ಘಮ ಅಂತ ಬಂದರೆ ಮನೆಯೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ. ಆ ಸ್ಮೆಲ್ಲು ಒಂಥರ ಸ್ಪೆಷಲಾಗಿ ಸಖತ್ತಾಗಿದೆ. ಇವನ್ಗೇನೋ ಬೇಕಾಗಿದೆ, ಪೀಠಿಗೆ ಇಡ್ತಾ ಇದ್ದಾನೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಅಡುಗೆ ಮನೆ ಸಂಬಂಧಪಟ್ಟಾಗೆ ನಾನೊಂದು ಇಂಪಾರ್ಟೆಂಟ್ ಮ್ಯಾಟರ್ ನಿಮ್ಗೆ ಹೇಳ್ಬೇಕಾಗಿತ್ತು. ಏನು? ಅದೇನಿಲ್ಲ, ನಾ ಚಿಕ್ಕ ವಯಸ್ಸಿಂದನೂ ನಮ್ಮ ವಿನಿ ಇದ್ದಾನಲ್ಲ, ಅವನು ಯಾವಾಗಲೂ ಅಷ್ಟೇ ಹೊರಗೆ ತಿನ್ನೋನು. ನಮ್ಮಮ್ಮ ಹೋದಾಗಿಂದ ನಮ್ಮ ಯಶು ಡಾರ್ಲಿಂಗ್ ಕೈ ರುಚಿಯಾಗಿ ಅಡುಗೆ ಮಾಡಿಕೊಟ್ರು ಆ ನನ್ನ ಮಗ ಹೊರಗೆ ತಿಂತಾ ಇದ್ದ. ಪ್ರೀತಿಯಿಂದ ನಮ್ಮಪ್ಪ ಡಬ್ಬಿ ಪ್ಯಾಕ್ ಮಾಡಿಕೊಟ್ರು ಬಿಟ್ಟೋಗ್ತಿದ್ದ ನನ್ನ ಮಗ. ಕೆಲವೊಂದು ಅಭ್ಯಾಸಗಳು ಚೇಂಜೇ ಆಗಲ್ಲ. ಪ್ರತಿದಿನ ಹೊರಗಡೆ ತಿಂತಾ ಇದ್ರಾ? ಪ್ರತಿದಿನ ಅಂತ ಹೇಳ್ತೀರಾ? ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ. ಈಗ ನಮ್ಮ ಅಂಗಡಿ ಪಕ್ಕ ಭಟ್ರ ಅಂಗಡಿ ಒಂದಿದೆ, ಅಲ್ಲಿ ಹೋಗ್ತಾನೆ, ಏನು ಬೇಕೋ ತಿಂತಾನೆ, ವಾಪಸ್ ಬರ್ತಾನೆ, ಕೆಲಸ ಮಾಡ್ತಾನೆ. ಇದೇ ಹ್ಯಾಬಿಟ್ ಆಗೋಗಿದೆ ಅವನಿಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೇರೆ ಪ್ರೀತಿಯಿಂದ ಪ್ಯಾಕ್ ಮಾಡ್ತೀರಾ, ರುಚಿಯಾಗಿ ಅಡುಗೆ ಮಾಡಿ ನೀವು ತಾವೊಂದು ಕೊಡೋದು, ಅವ್ನು ಈಸ್ಕೊಳ್ದೆ ಹೋಗೋದು, ನಿಮಗೆ ಬೇಜಾರಾಗೋದು, ಇದೆಲ್ಲ ಬೇಡ ಅಂತ ನೀವು ಬೇರೆ ಕೆಲಸ ಎಲ್ಲ ಬಿಟ್ಟು ತುಂಬ ಪ್ರೀತಿಯಿಂದ ಮಾಡಿಕೊಡ್ತೀರ. ಅದಕ್ಕೆ ಹೇಳೋಣ ಅಂತ ಬಂದೆ. ಹೇಳಿಬಿಟ್ಟು ತುಂಬ ಒಳ್ಳೆ ಕೆಲಸ ಮಾಡಿ. ನಾನು ಆಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಿಮ್ಮ ಮೈದ್ನ ಅಂತ ಏನಕ್ಕಿರೋದು, ಈ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರೋದಕ್ಕೆ. ಆದರೂ ಈ ಮಾತು ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಮಗ ನೀವು ಎಷ್ಟೇ ಪ್ರೀತಿಯಿಂದ ಪ್ಯಾಕ್ ಮಾಡಿ, ನೀವು ಎಷ್ಟೇ ಮುದ್ದಾಗಿ ಮಾತಾಡಿ, ಈಸ್ಕೊಳ್ಳಲ್ಲ, ಮಾರ್ತು ಹೋಗ್ತಾ ಇರ್ತಾನೆ ನನ್ನ ಮಗ. ಕೆಲವೊಂದು ಅಭ್ಯಾಸಗಳು ಚೇಂಜೇ ಆಗಲ್ಲ. ಅದಕ್ಕೆ 2 ವರ್ಷನ 3 ವರ್ಷನ 27 ವರ್ಷದಿಂದ ನೋಡ್ತಾ ಇದ್ದೀನಿ, ಅದೇ ಅಭ್ಯಾಸ. ನನ್ನ ಮಗ ಚೇಂಜೇ ಆಗಲ್ಲ. ನೀವು ಹಾಕಿರೋ ಎಫರ್ಟು ವೇಸ್ಟ್ ಆಗ್ಬಿಡುತ್ತಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಅದು ನಿಮ್ಮ ಕೈ ರುಚಿ ತುಂಬ ಮರಿಬೇಡಿ, ಅವನಿಗೆ ಪ್ಯಾಕ್ ಮಾಡಬೇಡಿ. ಟೆಸ್ಟ್ ಮಾಡ್ತಾ ಇದೆಯಾ ಕೃಷ್ಣ? ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ನೆಲದ ಕೆಳಗಿಂದಾನೇ ಹೊರಗೆ ಬರ್ತೀನಿ. ನಾನೀಗ ಹಠಕ್ಕಾದರೂ ಕ್ಯಾರಿಯರ್ ಪ್ಯಾಕ್ ಮಾಡಬೇಕು. ವಿನಯ್ ಬೇಡ ಅನ್ಬೇಕು. ಆಮೇಲೆ ಕೃಷ್ಣ ಅವ್ರ ಅಪ್ಪನ ಹತ್ರ ಹೋಗಿ, ನೋಡಿ ಏನೋ ಕಿರಿಕಿದೆ ಇವರಿಬ್ರಲ್ಲಿ ಅಂತ ಪುಂಗಿ ಊದಬೇಕು. ಇದೇ ತಾನೇ ನಿನ್ನ ಪ್ಲ್ಯಾನು? ಪರೀಕ್ಷೆ ಮಾಡ್ತಾ ಇದೆಯಾ, ಆದರೆ ಉತ್ತರ ಕೊಟ್ಬಿಟ್ಟು ಪರೀಕ್ಷೆ ಮಾಡ್ತಿದ್ಯಲ್ಲಪ್ಪ. ಮನೇಲಿ ಎಲ್ಲರ ಕಣ್ಣು ನನ್ನ ಮೇಲಿದೆ, ನಮ್ಮ ಸಂಸಾರದ ಮೇಲಿದೆ. ನಾನು ವಿನಯ್ನ ಪ್ರೀತಿ ಮಾಡ್ತಿದ್ದೀನಿ, ಎಲ್ಲ ಸರಿ ಇದೆ ಅಂತ ಅವ್ರನ್ನ ನಂಬಿಸ್ಬೇಕು. ಎಲ್ಲರ ಕಣ್ಗೂ ಕಾಣೋ ಹಾಗೆ ಒಂದು ನಾಟಕ ಆಡಿದ್ರೆ ಅಲ್ಲಿಗೆ ಕೇಸ್ ಕ್ಲೋಸ್. ಏನು ನಾಟಕ ಮಾಡಬೇಕು ಅಂತ ಕೃಷ್ಣನೇ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹೋಗಿದ್ದಾನೆ. ಸರ್, ಒಳಗೆ ಬರ್ಬೋದಾ? ಬನ್ನಿ. ನಮಸ್ತೆ ಸರ್. ನಾವು ಯಾವ ಲೋನು ತಗೊಂಡಿಲ್ಲ ಸರ್. ನಿಮ್ಮ ಬ್ಯಾಂಕಲ್ಲ, ಎಲ್ಲೂ ತಗೊಂಡಿಲ್ಲ. ನಮ್ಮ ಮನೆಗೆ ನೋಟಿಸ್ ಪೇಪರ್ ಬಂದಿದೆ, ಅದರಲ್ಲಿ ನಮ್ಮ ಮನೆ ಸೀಸ್ ಆಗುತ್ತೆ ಅಂತ ಬರೆದಿದ್ದಾರೆ ಸರ್. ಏನೋ ಮಿಸ್ಟೇಕ್ ಆಗಿರುತ್ತೆ, ಒಂದ್ಸಲ ಚೆಕ್ ಮಾಡಿ ಹೇಳ್ತೀರಾ? ಏನು ಮಿಸ್ಟೇಕ್ ಇಲ್ಲಮ್ಮ. ಮಂಜುನಾಥ್ ಅನ್ನೋರು ಅವ್ರ ಫ್ರೆಂಡು ತೊಗೊಂಡಿರೋ ಲೋನ್ಗೆ ನಿಮ್ಮ ಮನೆ ಡಾಕ್ಯುಮೆಂಟ್ ಶ್ಯೂರಿಟಿ ಹಾಕಿ ಕೊಟ್ಟಿದ್ದಾರೆ. ಫ್ರೆಂಡಾ? ಯಾರು ಅಂತ ಹೇಳ್ಬೋದಾ ಸರ್? ರಾಜೇಶ್ ಅಂತ, ಬಿಸ್ನೆಸ್ಗೆ ಅಂತ ರೀಸನ್ ಕೊಟ್ಟಿದ್ದಾರೆ. ಸರ್, ರಾಜೇಶ ನಮ್ಮಣ್ಣ ಇಬ್ಬರು ಇವಾಗಿಲ್ಲ ಸರ್. ಇಬ್ಬರು ತೀರ್ಕೊಂಡಿದ್ದಾರೆ. ಗೊತ್ತಮ್ಮ, ಇದಕ್ಕೂ ಮುಂಚೆ ನಾವು ಸುಮಾರು ಸಾರಿ ನೋಟಿಸ್ ಕಳಿಸಿದ್ವಿ, ಆದರೆ ಅದಕ್ಕೆ ಉತ್ತರನೇ ಬರಲಿಲ್ಲ. ಸರ್, ಇಲ್ಲಿವರೆಗೂ ಯಾವ ನೋಟಿಸು ಬಂದಿಲ್ಲ. ಇದೇ ಮೊದಲನೇ ಸಲ ಬಂದಿರೋದು ಸರ್. ನಮ್ಗೆ ಯಾರು ಇದ್ರ ಬಗ್ಗೆ ಹೇಳೋ ಇಲ್ಲ. ಈ ಸಾಲ, ಶ್ಯೂರಿಟಿ, ಇದ್ರ ಬಗ್ಗೆ ನಮಗೆ ಐಡಿಯಾನೇ ಇಲ್ಲ. ರಾಜೇಶ್ ಅವ್ರ ಅಡ್ರೆಸ್ಗೆ ಕಳಿಸಿದ್ವಮ್ಮ, ಆದರೆ ಅವರು ಸಾವಾಗಿದೆ ಅಂತ ಗೊತ್ತಾಗಿ ರಿಜಿಸ್ಟರ್ ಆದಮೇಲೆ ರಿಕವರಿ ಪ್ರೊಸೆಸ್ ಶುರುವಾಗಿದೆ. ಅವರಿಗೆ ಶ್ಯೂರಿಟಿ ಯಾರು ಹಾಕಿರ್ತಾರೋ ಅವ್ರ ಪ್ರಾಪರ್ಟಿನ ಸೀಸ್ ಮಾಡ್ತೀವಿ, ಅದೇ ಪ್ರೊಸೀಜರು.
ಸರ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಸರ್. ಈ ಸೀಸ್ ಅನ್ನೋ ಪದ ಕೇಳಿದ್ರೇ ಭಯ ಆಗುತ್ತೆ. ನಮ್ಮಣ್ಣ ನಮಗೋಸ್ಕರ ನಮ್ಮ ಅಮ್ಮನಿಗೋಸ್ಕರ ಕಟ್ಟಿರೋ ಮನೆ ಸರ್ ಅದು. ನಮಗೆ ಅಂತ ಇರೋದು ಆ ಮನೆ ಒಂದೇ. ಈ ವಿಷಯ ನಮ್ಮ ಅಮ್ಮನಿಗೂ ಗೊತ್ತಿಲ್ಲ. ಆ ಮನೆಗೆ ನಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ಸರ್. ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್. ಏನಾದರೂ ಮಾಡಿ ದುಡ್ಡನ್ನ ಅರೇಂಜ್ ಮಾಡ್ತೀನಿ ಸರ್. ದುಡ್ಡು ಕಟ್ಟಲೇಬೇಕಮ್ಮ. ಕಟ್ತೀನಿ ಸರ್, ಹೇಗಾದರೂ ಮಾಡಿ ಕಟ್ತೀನಿ. ನೋಡಮ್ಮ, ಈಗಾಗಲೇ ನಿಮಗೆ ಜಾಸ್ತಿ ಟೈಮ್ ಕೊಟ್ಟಿದ್ದೀವಿ. ಸ್ಟ್ಯಾಂಡರ್ಡ್ ಟೈಮ್ ಏನಿದೆಯೋ ಅದಕ್ಕೂ ಜಾಸ್ತಿ ಟೈಮ್ ನಿಮಗೆ ಕೊಟ್ಟಿದ್ದೀವಿ. ನನಗೆ ಅರ್ಥ ಆಗುತ್ತೆ ಸರ್, ಆದರೆ ಆಯ್ತಮ್ಮ, ಒಂದು ಕೆಲಸ ಮಾಡಿ, 1 ತಿಂಗಳು ಟೈಮ್ ಕೊಡ್ತೀನಿ. ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಾಗಲ್ಲ. ಇದು ನಾನು ನನ್ನ ರಿಸ್ಕಲ್ಲಿ ಮಾಡ್ತಾ ಇರೋದು. ಅಮೌಂಟ್ ಅಷ್ಟೇ ಕ್ಲಿಯರ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. 1 ತಿಂಗಳಲ್ಲಿ ಅಮೌಂಟ್ನ ಅಡ್ಜಸ್ಟ್ ಮಾಡ್ತೀನಿ. ವಿನಯ್, 1 ನಿಮಿಷ. ನಿಮಗೋಸ್ಕರ ಸ್ಪೆಷಲಾಗಿ ಅಡುಗೆ ಮಾಡಿದ್ದೆ, ತಗೊಂಡೋಗಿ. ಪರವಾಗಿಲ್ಲ, ನಾನು ಹೊರಗೆ ತಿಂತೀನಿ. ಹೊರಗಡೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಿಲ್ಲ. ಇದೇ ತಗೊಳ್ಳಿ. ಪರವಾಗಿಲ್ಲ, ನಾನು ಹೊರಗೆ ತಿಂತೀನಿ. ಥ್ಯಾಂಕ್ಸ್. ನಿಮಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿದ್ದೆ, ತಗೊಂಡೋಗಿ. ಬೇಡ ಅನ್ನಲ್ಲಮ್ಮ ಅವನ. ಕೇಳಿಸ್ತಾ ಇಲ್ವಾ ನಿಂಗೆ? ದಿನಾಲು ಹೊರಗಡೆ ಹೋಗಿ ಕೆಲಸ ಮಾಡ್ತಾನೆ, ಒಳ್ಳೆ ಏನಾದ್ರು ಬಿಸಿ ಬಿಸಿಯಾಗಿ ತಿಂದ್ಕೊತಾನೆ. ಹಳಸೋಗಿರೋ ಮನಸ್ಸುಗಳು, ಹಳಸೋಗಿರೋ ಅಡುಗೆ ಯಾವತ್ತೂ ರುಚಿ ಅನಿಸಲ್ಲ. ಹೋಗ್ಲಿ ಬಿಡಮ್ಮ, ಕೆಲ್ಸಕ್ಕೆ ಲೇಟ್ ಆಗುತ್ತೆ ಅವನಿಗೆ, ಒತ್ತಾಯ ಮಾಡಬೇಡ. ವಿನಯ್, ಮನೆಯಿಂದ ಹೊರಗಡೆ ಹೋಗೋವಾಗ ಕೈ ಹಿಡಿದವಳು ಏನೇ ಕೊಟ್ಟರು ಬೇಡ ಅನ್ಬೇಡ. ಸಂಜೆವರೆಗೂ ಕುಡಿಯೋಕ್ಕೆ ನೀರು ಸಿಗಲ್ಲ. ದುಡ್ಡು ಕೊಟ್ಟರೆ ರುಚಿ ರುಚಿಯಾಗಿ ಎಲ್ಲಿ ಬೇಕಾದ್ರೂ ಊಟ ಸಿಗುತ್ತೆ. ಆದರೆ ಕಲ್ಯಾಣಿ ಮಾಡಿರೋ ಈ ಅಡುಗೆಯಲ್ಲಿ ರುಚಿ ಜೊತೆಯಲ್ಲಿ ಪ್ರೀತಿನೂ ಇದೆ. ಬೆಂಗಳೂರು ಯಾವ ಹೋಟ್ಲಲ್ಲೂ ಎಷ್ಟು ಕೊಟ್ಟರು ಈ ಊಟ ಸಿಗೋದಿಲ್ಲ, ನೆನ್ಪಿಟ್ಟು. ಈಗಿನ ಕಾಲದ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದೇ ಕಷ್ಟ ಕಣೋ. ಗಂಡನ ಹೇಳ್ಕೊಂಡು ಹೋಟ್ಲು ಸುತ್ತಾ ಇರ್ತಾರೆ. ನೀನು ಹೆಂಡ್ತಿ ನಿನಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರೆ ಬೇಡ ಅಂತ ಹೇಳ್ತಿಯಲ್ಲೋ, ದಡ್ಡ ಅಲ್ವಾ ನೀನು? ಮೊದಲು ತಗೋದು ದಟ್ಸ್ ಗುಡ್. ಸರಿಯಪ್ಪ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಗುಡ್.